ಇವತ್ತು ಪನ್ನೀರ್ ಮಸಾಲ ಮಾಡ್ತಾ ಉಂಟು. ಪನ್ನೀರ್ ಮಸಾಲಕ್ಕೆ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್ 1 ಪ್ಯಾಕೆಟ್, 2 ಕೊಚ್ಚಿಟ್ಟ ನೀರುಳ್ಳಿ, ಹಸಿಮೆಣಸು 1, 2 ಸಣ್ಣ ಟೊಮೆಟೊ, ಕ್ಯಾಶ್ಯೂ, ಜಿಂಜರ್ ಮತ್ತು ಗಾರ್ಲಿಕ್ ಜಜ್ಜಿ ಇಟ್ಟದ್ದು, ಟರ್ಮರಿಕ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ, ಚಕ್ಕೆ ಲವಂಗ. ಇಷ್ಟು ಸಾಮಗ್ರಿಗಳು ಬೇಕು. ಈಗ ಪನ್ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕಬೇಕು. ಉಪ್ಪು, ಅರಿಶಿನ, ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಇಡಬೇಕು. ಬಿಸಿ ಆದ ಕೂಡಲೇ ಜೀರಿಗೆ ಸ್ವಲ್ಪ ಹಾಕಬೇಕು. ಗರಂ ಮಸಾಲ ಎಲ್ಲ ಹಾಕಬೇಕು. ಗರಂ ಮಸಾಲ, ಚಕ್ಕೆ ಲವಂಗ ಎಲ್ಲ. ಈಗ ನೀರುಳ್ಳಿ ಹಾಕಬೇಕು. ಹಸಿಮೆಣಸು, ಅವಾಗ ತೆಗೆದಿಟ್ಟ ಸಾಮಗ್ರಿಗಳನ್ನೆಲ್ಲ ಹಾಕಬೇಕು. ಫ್ರೈ ಮಾಡ್ತಾ ಉಂಟಲ್ಲ, ಅದೆಲ್ಲ ಅದರದ್ದು ಹಸಿ ವಾಸನೆ ಎಲ್ಲ ಹೋದ ಮೇಲೆ ಈಗ ಕೊತ್ತಂಬರಿ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಹಾಕಬೇಕಷ್ಟೆ. ಹಾಕಿದ್ಮೇಲೆ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಬೇಕು. ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಬಾಯ್ಲ್ ಆಗಬೇಕು. ಅದು ಬಾಯ್ಲ್ ಆದ ಮೇಲೆ ಈಗ ತಣ್ಣಗಾದ ಮೇಲೆ ಬಾಣಲ್ಲಿ ತಣ್ಣಗಾದ ಮೇಲೆ ನೈಸಾಗಿ ರುಬ್ಬಿಕೊಳ್ಳಬೇಕು. ರುಬ್ಬಿಕೊಂಡು ನೈಸಾಗಿ ರುಬ್ಬಬೇಕು, ಮಿಕ್ಸಿಗೆ ಹಾಕಿಕೊಂಡು. ಸ್ವಲ್ಪ ನೀರು ಹಾಕಿ ಇನ್ನು ರುಬ್ಬಬೇಕು. ಈಗ ನೋಡಿ, ನೈಸಾಗಿ ರುಬ್ಬಿದೆ.
ಈಗ ಕಾವಲಿ ಇಟ್ಟಿದೆ, ಕಾವಲಿಗೆ ಬೆಣ್ಣೆ ಹಾಕಬೇಕು. ಬೆಣ್ಣೆ ಹಾಕಿ ಸ್ವಲ್ಪ ಬೆಣ್ಣೆ ಬಿಸಿ ಆದ ಮೇಲೆ, ಮೆಲ್ಟ್ ಆದ ಮೇಲೆ ಬೆಣ್ಣೆ ಅಥವಾ ತುಪ್ಪ ಸಹ ಹಾಕ್ಬೋದು. ಪನ್ನೀರ್ ಆವಾಗ ತೆಗೆದಿಟ್ಟ ಪನ್ನೀರನ್ನು ಮಿಕ್ಸ್ ಮಾಡಿದನ್ನು ಅದಕ್ಕೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಣ್ಣೆ ಹಾಕಿ. ನೋಡಿ ಪನ್ನೀರೆಲ್ಲ ಒಳ್ಳೆ ಬಾಯ್ಲ್ ಆಯಿತು. ಈಗ ಆ ಮಸಾಲ ಕಡ್ದಿಟ್ಟ ಮಸಾಲವನ್ನು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸಿಯಲ್ಲಿದ್ದದು ಸ್ವಲ್ಪ ಎಷ್ಟು ಬೇಕಷ್ಟೇ ಹಾಕಬೇಕು. ಇದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಬಾಯ್ಲ್ ಆದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೇಲೆ ಹಾಕಬೇಕು. ಕಸ್ತೂರಿ ಮೇಥಿ ಇದ್ದರೆ ಅದನ್ನು ಸಹ ಹಾಕ್ಬೋದು, ಒಳ್ಳೆ ಫ್ಲೇವರ್ ಬರ್ತದೆ. ಫ್ರೆಶ್ ಕ್ರೀಮ್ ಸಹ ಹಾಕ್ಬೋದು. ಇಲ್ಲಿ ನಾವು ಹಾಕ್ತಾಯಿಲ್ಲ ಫ್ರೆಶ್ ಕ್ರೀಮ್, ಇದ್ದರೆ ಫ್ರೆಶ್ ಕ್ರೀಮ್ ಸಮೇತ ಹಾಕ್ಬೋದು. ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಫ್ರೆಂಡ್ಸ್ ನೋಡಿ, ನಮ್ಮದು ಪನ್ನೀರ್ ಮಸಾಲ ರೆಡಿ. ಪೂರಿಯೊಟ್ಟಿಗೆ ಮಾಡಿದ್ದೇವೆ. ಪೂರಿ ಅಥವಾ ಚಪಾತಿ ಎರಡರಲ್ಲಿ ಯಾವುದಕ್ಕೂ ಫಸ್ಟ್ ಕ್ಲಾಸ್ ಕಾಂಬಿನೇಷನ್ ಇದು. ನೀವು ಕೂಡ ಮಾಡಿ ನೋಡಿ ಮತ್ತು ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.